ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನು ಚಳಿ ಇದೆ ಅಲ್ವಾ ಈ ಸರಿ. 2025 ಸಖತ್ತು. ಡಿಸೆಂಬರಲ್ಲಂತೂ ತುಂಬಾನೇ ಚಳಿ ಇದೆ. ಯಾವ ಸರಿನೂ ಇಷ್ಟು ಚಳಿ ನಾನು ನೋಡೇ ಇರಲಿಲ್ಲ. ಅಷ್ಟು ಚಳಿ ಇದೆ ಈ ಸರಿ. ಸೊ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ಅಂದರೆ ಹರ್ಷಿತಂದು ಆ್ಯನಿವಲ್ ಡೇ ಇದೆ. ಸೊ ಅದ್ರ ಬ್ಲಾಗ್ ಇದಾಗಿರುತ್ತೆ. ನಾನಂತೂ ವ್ಲಾಗ್ಸ್ನೇ ಮಾಡ್ತಾ ಇಲ್ಲ ಕಣ್ರಿ. ಯಾರ್ಯಾರು ಎಷ್ಟೆಷ್ಟು ಬೈಕೊತಾ ಇದ್ದೀರೋ ನನಗೆ ಗೊತ್ತು. ಯಾವಾಗೋ ಒಂದ್ಸರಿ ವಿಡಿಯೋ ಮಾಡ್ತಾರೆ ಇವರು, ವ್ಲಾಗ್ ಹಾಕ್ತಾರೆ ಇವರು ಅಂತ ಅಂದ್ಬಿಟ್ಟು. ಸೊ ಸಾರಿ ಫಾರ್ ದಟ್. ಅದಕ್ಕೆ ಯಾರು ಬೇಜಾರು ಮಾಡ್ಕೋಬೇಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ, ಸಾರಿ. ಸೊ ಹಾಗೆ ಆ್ಯನಿವಲ್ ಡೇ ಸ್ಟಾರ್ಟ್ ಆಗೋದು ಸಂಜೆ, ಆದರೆ ಹರ್ಷಿತನ ನಾನು ಮಧ್ಯಾಹ್ನನೇ ಬಿಡಬೇಕಾಗಿತ್ತು, 2:30 ಹಾಗೆ. ಸೊ ಅದಕ್ಕೆ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಫಸ್ಟು ಕಸ ಗುಡಿಸಿ ಮನೆ ಒರೆಸ್ಕೊಂಡ್ಬಿಡ್ತಾ ಇದ್ದೀನಿ. ಸೊ ಅದಾದಮೇಲೆ ಹರ್ಷಿತಾ ಆಲ್ರೆಡಿ ಸ್ನಾನಕ್ಕೆ ಹೋಗ್ಯಾಳೆ. ಅದಾದಮೇಲೆ ನಾನು ರೆಡಿ ಆಗಬೇಕು. ತಿಂಡಿಗೆ ಅಂತ ಹೇಳ್ಬಿಟ್ಟು ನಾನು ಉಪ್ಪಿಟ್ಟು ಮಾಡಿದ್ದೆ. ಸೊ ಉಪ್ಪಿಟ್ಟು ಮಾಡಿ ಇಟ್ಬಿಟ್ಟು ಅದಾದಮೇಲೆಲ್ಲ ಮನೆಗಿನೆಲ್ಲ ಒರೆಸ್ಕೊಂಡು ನಾನು ನನ್ನ ಕೆಲಸ ಮುಗಿಸ್ಕೊಂಡೆ. ಅಷ್ಟರಲ್ಲಾಗಲೇ ಹರ್ಷಿ ಕೂಡ ಸ್ನಾನ ಮಾಡಿಕೊಂಡು ಮುಗಿಸ್ಕೊಂಡು ಬಂದಳು. ಸೊ ಅವಳು ಆಲ್ರೆಡಿ ರೆಡಿ ಆಗಿದ್ಲು. ನಾನು ಬೇಗ ಬೇಗ ಪೂಜೆ ಮಾಡಿಬಿಡೋಣ ಅಂತ ಹೇಳಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಪೂಜೆ ಕೂಡ ಮುಗೀತು ನಮ್ಮದು. ಫ್ರೈಡೇ ಆಗಿರೋ ಕಾರಣ ನಾನು ಪೂಜೆ ಮಾಡಬೇಕಿತ್ತು ಬೆಳಿಗ್ಗೆನೆ. ಸೊ ಅದಕ್ಕೇ ಹಂಗೂ ಹಿಂಗೂ ಲೇಟೇ ಆಯಿತು ಮಾಡೋ ಅಷ್ಟರಲ್ಲೆಲ್ಲ. ಸೊ ಹರ್ಷಿತಂಗೆ ಚೆನ್ನಾಗಿ ತಲೆ ಸ್ನಾನ ಮಾಡಿಸ್ಬೇಕಾಗಿತ್ತಲ್ವ, ಅದರಿಂದ ಲೇಟ್ ಆಯಿತು. ಇದೆಲ್ಲ ಆಯಿತು. ಸ್ವಲ್ಪ ಹಣ್ಣು ಕಟ್ ಮಾಡಿಕೊಟ್ಟೆ ತಿನ್ನು ಅಂತ ಹೇಳಿಬಿಟ್ಟು ನಾನು ತಿಂದೆ. ಅವಳಿಗೂ ಹಣ್ಣು ಕೊಟ್ಟೆ ತಿನ್ನೋಕ್ಕೆ. ತಿಂದೆಲ್ಲ ಆದಮೇಲೆ ಹೊರಡಬೇಕಿತ್ತು ನಾವು. ಆಲ್ರೆಡಿ ಲೇಟ್ ಆಗಿತ್ತು. 2:30 ಆಗೋಗಿತ್ತು. ಬೇಗಮ್ಮ ಅಂತ ಇದ್ಲು. ಹಾಗೆ ಸಾಂಗಿಗೆ ಏನೋ ಬೇರೆ ಸೇರ್ಕೊಂಡಿದ್ಲಂತೆ, ಅದಕ್ಕೆ ಬೇಗ ಹೋಗಬೇಕಾಗಿತ್ತು. ಮಗಳು ಕಾಲೇಜ್ ಹುಡುಗಿ ಆಗ್ಬಿಟ್ಲಪ್ಪ. ಕಾಲೇಜ್ ಹುಡುಗಿ ಥರ ಕಾಣ್ತಾವಳೆ. ಒಂಥರ ಬೆಲ್ ಬಟನ್ ಗಾಯ್ಸ್. ನನ್ನ ಮಗಳಿಗೆ ಯಾರು 13 ಇಯರ್ಸ್ ಅಂದ್ರೆ ನಂಬ್ತಾರ, 12 ಇಯರ್ಸ್ ಅಂದ್ರೆ ನಂಬ್ತಾರ. January 12 ಕಂಪ್ಲೀಟ್ ಆಗಿ 13ಗೆ ಇನ್ನ ಬೀಳುತ್ತೆ. ಎಲ್ರು ಇವಳನ್ನ ಇಷ್ಟು ದೊಡ್ಡ ಮಗಳಿದ್ದಾಳೆ ನಿಮ್ಗೆ, ಕಾಲೇಜ್ಗೆ ಹೋಗೋ ಮಗಳಿದ್ದಾಳೆ ನಿಮ್ಗೆ ಅಂತ ಅಂತೀರ. ನನ್ನ ಮಗಳಿಗೆ 12 ವರ್ಷದ ಮಗು ಅದು. ಪಾಪ ಚಿಕ್ಕ ಪಾಪು. ನಾನು 12 ವರ್ಷದ ಮಗು ಇದು. ಆದರೆ ಬೆಳೆದಿರೋದು ಸ್ವಲ್ಪ ಬೇಗ ಬೆಳ್ಕೊಬಿಟ್ಟಿದ್ದಾಳೆ ಅಷ್ಟೇ. ಸಾಂಗ್ಗೆ ಸೇರ್ಕೊಂಡಿದ್ದಾರೆ, ಅದಕ್ಕೆ ಹಿಂಗೆ ರೆಡಿಯಾಗಿದ್ದಾರೆ. ರಾಕಿನೂ ಕರ್ಕೊಂಡು ಹೋಗಿ ಅವಳನ್ನ ಬಿಟ್ಬಿಟ್ಟು ನಾನು ಬರ್ತೀನಿ. ಸೊ ಆಮೇಲೆ ನಾನು ಲೇಟಾಗಿ ಹೋಗ್ತೀನಿ. ಸೀರೆ ಉಟ್ಕೊಂಡ್ ಬರ್ಬೇಕು. ಯಾಕೆ ಸೀರೆ ಎಲ್ಲ ಆಗಲ್ಲ, ಚಳಿಲಿ ನಾನು ಸೀರೆ ಗಿರೆ ಎಲ್ಲ ಉಟ್ಕೊಳಕ್ಕಾಗಲ್ಲ. ನೀನು ಸುಮ್ಮನೆ ಓಕೆ ಗಾಯ್. ನನ್ನ ಮಗಳಿಗೆ ನಾನು ಸೀರೆಯಲ್ಲಿ ತುಂಬ ಚೆನ್ನಾಗಿ ಕಾಣ್ತೀನಿ, ಸೀರೆ ಉಟ್ಕೊಂಡೇ ಬರಬೇಕು ಸ್ಕೂಲ್ಗೆ ಅಂತ ಅವಳು ಇಷ್ಟ. ಸೊ ಸಂಜೆ ಟೈಮ್ ಅಲ್ವಾ, ತುಂಬಾ ಚಳಿ ಆಗುತ್ತೆ, ಬೇಡ ಅಂತ ನಾನು. ಸೊ ಇಬ್ಬರು ಜಗಳ ಮಾಡಿಕೊಂಡು ಅವಳನ್ನ ಬಿಟ್ಟು ಬರೋಣ ಅಂತ ಹೊರಟೆ ಸ್ಕೂಲ್ ಹತ್ರ. ಸೊ ನಾನು ಸಂಜೆ ಹೋಗ್ತೀನಿ, ಯಾಕಂದರೆ ಸ್ಟಾರ್ಟ್ ಆಗೋದೇ ಸಂಜೆ ಮೇಲೆ. ಸೊ ಅವಳನ್ನ ಡ್ರಾಪ್ ಮಾಡಿ ನಾನು ಮನೆಗೆ ವಾಪಸ್ ಬರ್ತೀನಿ. ಮತ್ತೆ ಸಂಜೆ ಆಯಿತು. ನಾನು ರಾಕಿನ ನಮ್ಮ ಅಮ್ಮನ ಮನೇಲಿ ಬಿಟ್ಟು ನಾನು ಇಲ್ಲಿಗೆ ಬಂದೆ. ಕ್ರೌಡ್ ಅಂತೂ ಫುಲ್ ಆಗೋಗಿತ್ತು ನೋಡಿ, ಫುಲ್ ಜನ. ನಾನು ಲಾಸ್ಟಲ್ಲಿ ನಿಂತ್ಕೊಂಡಿದ್ದೆ. ಮಕ್ಕಳು ಆ್ಯನಿವಲ್ ಡೇ ನೋಡ್ತಾ ಇದ್ರೆ ನಮ್ಮ ಸ್ಕೂಲ್ ಡೇಸ್ ಎಲ್ಲ ನೆನಪಾಗ್ತಾ ಇತ್ತು ತುಂಬಾ. ನಾನಂತೂ ಬೇಡ ಅಂದರೂ 5-6 ಸಾಂಗಿಗೆ ಸೇರಿಸ್ಕೊಂಡ್ಬಿಡ್ತಾ ಇದ್ರು ನನ್ನನ್ನು, ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಮ್ಮ ಸ್ಕೂಲ್ ಡೇಸ್ ನೆನಪಾಯಿತು ನನಗೆ ತುಂಬ. ನೋಡೋಕ್ಕೆ ಕೂಡ ತುಂಬ ಖುಷಿಯಾಗಿತ್ತು ನನಗೆ. 12 ಗಂಟೆ ಆಯಿತು ನಾವು ರಿಟರ್ನ್ ಮನೆಗೆ ಬರೋಷ್ಟರಲ್ಲಿ. ಫುಲ್ ಮುಗಿಯೋ ತನಕನೂ ಅಲ್ಲೇ ಇದ್ದೆ. ಸೊ ಅಷ್ಟು ಎಂಜಾಯ್ ಮಾಡಿದೆ ನಾನಂತೂ. ಕೆಲವ್ರು ಕೇಳ್ತಾ ಇದ್ರಿ, ಅಕ್ಕ ಮಗಳು ಏನು ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ ಅಂದ್ಬಿಟ್ಟು. ಅವಳು 7th ಸ್ಟ್ಯಾಂಡರ್ಡ್ ಇವಾಗ ಓದ್ತಾ ಇರೋದು. ಎಲ್ಲ ಮಕ್ಕಳು ತುಂಬಾನೇ ಮುದ್ದಾಗಿ ತುಂಬಾನೇ ಚೆನ್ನಾಗಿ ಕಂಟೆಂಟ್ ಇಟ್ಕೊಂಡು ಡ್ಯಾನ್ಸ್ನ ಮಾಡಿಸಿದ್ರು. ತುಂಬಾನೇ ಖುಷಿ ಆಯಿತು ನನಗಂತೂ ನೋಡಿ.
ಮನೆಗೊಂದು ಮರ, ಊರಿಗೊಂದು ವನವನ್ನು ನಿರ್ಮಿಸಿ ನಮ್ಮ ಪ್ರಕೃತಿ ಮಾತೆಯನ್ನು ಮಧುವಣಗಿತ್ತಿಯಂತೆ ಶೃಂಗಾರ ಮಾಡಿ ನಮ್ಮ ಭೂಮಿಯನ್ನು ಸ್ವರ್ಗದಂತೆ ಮಾಡೋಣ. ಸೊ ಹರ್ಷಿ ಡ್ಯಾನ್ಸ್ ಬಂತು, ನೋಡಿ ಹೇಗಿದೆ ಅಂತ ಹೇಳಿ.
ಮಾಡಿದ ಯಾವುದೇ ಕಾರ್ಖಾನೆಯಿಂದಲೂ ಆಹಾರವನ್ನು ತಯಾರಿಸಲು ಸಾಧ್ಯವಿಲ್ಲ. ಈ ಜೀವ ಜಗತ್ತು ಉಳಿಯಲು ಮರಗಳು ಬೇಕೇ ಬೇಕು. ಮರಗಳೇ ನಮ್ಮ ಪ್ರಾಣ, ಮರಗಳೇ ನಮ್ಮ ಉಸಿರು. ಇಂತಹ ಹಸಿರನ್ನು ಉಳಿಸಲು ನಮ್ಮ ಜೀವನವನ್ನೇ ಮುಡುಪಾಗಿಟ್ಟವರು ಸಾಲುಮರದ ತಿಮ್ಮಕ್ಕನವರು. ಸಾಲುಮರದ ತಿಮ್ಮಕ್ಕ ಕರ್ನಾಟಕದ ಗುಬ್ಬಿ ತಾಲೂಕಿನಲ್ಲಿ ಜನಿಸಿದರು. ಚಿಕ್ಕಯ್ಯ ಎಂಬುವರನ್ನು ವಿವಾಹವಾದರು. ಮಕ್ಕಳಾಗಲಿಲ್ಲ ಎನ್ನುವ ದುಃಖವನ್ನು ಮರೆಯಲು ದಂಪತಿಗಳಿಬ್ಬರು ಆಲದ ಮರಗಳನ್ನು ನೆಡಲು ಪ್ರಾರಂಭಿಸಿದರು. 385ಕ್ಕೂ ಹೆಚ್ಚು ಸಸಿಗಳನ್ನು ನೆಟ್ಟು ಪೋಷಿಸಿದ್ದಾರೆ. 8,000ಕ್ಕೂ ಹೆಚ್ಚು ಇತರ ಮರಗಳನ್ನು ಬೆಳೆಸಿದ್ದಾರೆ. ಇವರ ಪರಿಸರ ಕಾಳಜಿಗಾಗಿ 10 ಹಲವಾರು ಪ್ರಶಸ್ತಿಗಳು ಅರಸಿ ಬಂದಿವೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿಗಳು ತಿಮ್ಮಕ್ಕನವರಿಗೆ ಸಂದಿವೆ. ಪರಿಸರವಾದಿ ಎಂದು ಪ್ರಸಿದ್ಧವಾದ ಇವರನ್ನು ವೃಕ್ಷ ಮಾತೆ ಎಂದು ಸಹ ಕರೆಯುತ್ತೇವೆ. ಸಾಧನೆ ಮಾಡಲು ಯಾವುದೇ ಪದವಿ, ನೆರವು, ಅವಕಾಶದ ಅಗತ್ಯವಿಲ್ಲ. ಕಾಯಕ ನಿಷ್ಠೆ ಇಟ್ಟುಕೊಂಡು ಎಲ್ಲರಿಗೂ ಒಳ್ಳೆಯದು ಮಾಡಬೇಕು ಎಂಬ ಧ್ಯೇಯ ಇದ್ದರೆ ಜಗತ್ತನ್ನೇ ಬದಲಾವಣೆ ಮಾಡುವ ಶಕ್ತಿ ಆಗಬಹುದು ಎಂಬುದಕ್ಕೆ ತಿಮ್ಮಕ್ಕನವರು ನಿದರ್ಶನವಾಗಿದ್ದಾರೆ. ಮರಗಳೇ ನನ್ನ ಮಕ್ಕಳು ಎಂದ ನಮ್ಮ ಹೆಮ್ಮೆಯ ವೃಕ್ಷ ಮಾತೆ ತಿಮ್ಮಕ್ಕನವರು ನಮ್ಮ ನಗಲಿರುವುದು ನೋವು ತಂದಿದೆ. ಅವರಿಗೆ 1 ನಿಮಿಷದ ಮೌನಾಚರಣೆಯ ಮೂಲಕ ನಮನಗಳನ್ನು ಸಲ್ಲಿಸೋಣ. ಮರವೇ ಮನುಷ್ಯನ ಉಳಿವಿಗೆ ದಾರಿ ಎಂಬುದನ್ನು ಅರಿತು ಬದುಕಿದ ತಿಮ್ಮಕ್ಕರವರ ಜೀವನ ನಮ್ಮೆಲ್ಲರಿಗೂ ಆದರ್ಶವಾಗಿದೆ. ಅವರ ಹೆಸರಿನಲ್ಲಿ ಮನೆಗೊಂದು ಮರವನ್ನು ಬೆಳೆಸಿ ಪರಿಸರವನ್ನು ಉಳಿಸೋಣ ಎಂದು ನಾವೆಲ್ಲರೂ ಪ್ರತಿಜ್ಞೆಯನ್ನು ಮಾಡೋಣ. ಕಾಡು ಬೆಳೆಸಿ ನಾಡು ಉಳಿಸಿ ಎಂಬ ಸಂದೇಶವನ್ನು ನೀಡಿದ 7ನೇ ತರಗತಿ ವಿದ್ಯಾರ್ಥಿಗಳೆಲ್ಲರಿಗೂ ಅಭಿನಂದನೆಗಳು. ಇವೆಂಟ್ ಮುಗಿಯೋಷ್ಟರಲ್ಲಿ ತುಂಬಾನೇ ಲೇಟ್ ಆಗಿತ್ತು. ಹಾಗೆ ಸ್ಕೂಲ್ ಮುಂದೆ ಚಾಟ್ಸ್ಗಳನ್ನ ಕೂಡ ಅರೇಂಜ್ ಮಾಡಿದ್ರು. ಚಾಟ್ಸ್ ಎಲ್ಲ ತಿನ್ಕೊಂಡು ಎಂಜಾಯ್ ಮಾಡಿಕೊಂಡು ಮುಗಿಸ್ಕೊಂಡು ಹೋಗೋಷ್ಟರಲ್ಲೇ 12 ಗಂಟೆ ಆಗೋಗಿತ್ತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಮುಂದಿನ ವ್ಲಾಗ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಬಾಯ್.